The next force is strong nuclear force. So we already discussed about the gravitational force. The gravitational forces exist between mass or particle. Next, the electromagnetic force. Charge ಮಧ್ಯೆ ಇರೋದು electric force. So pole ಮಧ್ಯೆ ಬರೋದು magnetic force. Next, ಇವೆರಡು ಫೋರ್ಸ್ ಏನಿದಾವಲ್ಲ ಲಾಂಗ್ ರೇಂಜ್ ಫೋರ್ಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಲಾಂಗ್ ರೇಂಜ್ ಅಂದ್ರೆ ದೂರ ಇದ್ರೂ ಕೂಡ ಇದರ ಎಫೆಕ್ಟ್ ಇರ್ತದೆ. ಈಗ ನಾವು ಬೇರೆ ಗ್ರಹಕ್ಕೆ ನಾವೇನು ಮಾಡ್ತೀವಿ, ಸೆಟಲೈಟ್ಸ್, ಮ್ಯಾನ್ ಮೇಡ್ ಸೆಟಲೈಟ್ಸ್ ಅಂತ ಹೇಳ್ತೀವಲ್ಲ, ಆರ್ಟಿಫಿಷಿಯಲ್ ಸೆಟಲೈಟ್ಸ್ ಅಂತ ಹೇಳ್ತೀವಿ. ಉಪಗ್ರಹಗಳನ್ನು ನಾವೇನು ಮಾಡ್ತೀವಿ, ಕಳಿಸ್ತೀವಿ. ಬಟ್ ಅಲ್ಲಿಂದ ನಮ್ಗೆ ಇನ್ಫಾರ್ಮೇಶನ್ ಬರಬೇಕಲ್ಲ, ಹೆಂಗೆ ಬರ್ತದೆ? ಸಮೀಪಂತರಿಲ್ಲ, ಬಹಳ ದೂರ ಇದಾವೆ. ಹಾಗಾದ್ರೆ ನಾವು ಇಲ್ಲಿ ಯಾವ ಫೀಲ್ಡ್ ಯೂಸ್ ಮಾಡ್ಕೋತೀವಿ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್. ನಾವೆಲ್ಲೋ ಇರ್ತೀವಿ, ರಿಂಗ್ ಆಗ್ತೈತಿ, ಮೊಬೈಲ್ಸ್ ಎಲ್ಲ ಯೂಸ್ ಮಾಡಕತ್ತೀವಿ ನಾವು, ಹೌದಿಲ್ಲ? ಬೇರೆ ದೇಶದಾಗಿದ್ದವರಿಗೆ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನಾವು ಕನೆಕ್ಟ್ ಹಾಕಿವಿ. ಕಾಲ್ ಮಾಡಿದ್ರೆ ಹಾರ್ಡ್ಲಿ ಒಂದು 5 ಸೆಕೆಂಡ್ ಕೂಡ ಅವರಿಗೆ ಹೋಗಿ ರೀಚ್ ಆಗ್ಬಿಟ್ಟು. ನಾವು ಗಾಡಿ ತಗೊಂಡು ಪ್ಲೇನ್ನಾಗ ಹೋದ್ರೆ 10 ತಾಸು 20 ತಾಸು ಗಟ್ಟಲೆ ಹೋಗಿ ಮುಟ್ಬೇಕಾಕತ್ತೀವಿ. ಬಟ್ ನಾವು ನಂಬರ್ ಹೊಡೆದ ತಕ್ಷಣನೇ ವಿತಿನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ರೈಟ್ ಏನಾಗ್ತೈತಿ, ಕಾಲ್ ಕನೆಕ್ಟ್ ಆಗ್ತೈತಿ. ಸೊ ಅಂದ್ರೆ ಅಷ್ಟು ಸ್ಪೀಡ್ ಒಳಗಡೆ ನಮ್ದು ಇನ್ಫಾರ್ಮೇಶನ್ ಟ್ರಾವೆಲ್ ಮಾಡ್ತೀವಿ. ಹಾಗಾದ್ರೆ ಟ್ರಾವೆಲ್ ಮಾಡಬೇಕಂದ್ರೆ ನಮ್ಗೆ ಏನು ಬೇಕು? ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ಗ್ರಾವಿಟೇಷನಲ್ ಫೀಲ್ಡ್, ಈ ಫೀಲ್ಡ್ ಅವಶ್ಯಕತೆ ಇದೆ. ಸೊ ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಐತಂದ್ರೆ ಎಲೆಕ್ಟ್ರಿಕ್ ಫೋರ್ಸ್ ಸಪ್ಲೈ ಆಗ್ತೈತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಐತಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಸಪ್ಲೈ ಆಗ್ತೈತಿ. ಈಗ ನಮ್ಮ ಮೊಬೈಲ್ಸ್ ಎಲ್ಲ ಈ ಕ್ಲಾಸ್ ರೂಮ್ದಾಗ ರಿಂಗ್ ಆಗಕತ್ತೈತೆ ಅಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಐತೆ ಅಂತ ಅರ್ಥ. ರೈಟ್? ಒಂದು ಮ್ಯಾಗ್ನೆಟ್ ಅನ್ನ ತಗೊಂಡ್ಬಂದು ನಾವು ದಾರ ಕಟ್ಟಿ ತೂಗ್ಬಿಟ್ವಿ ಅಂದ್ರೆ ಅದು ಪ್ರತಿ ಸಾರಿನೂ ನಾವು ತೂಗಿ ಕೈ ಬಿಟ್ಟಾಗ, ಡಿಸ್ಟರ್ಬ್ ಮಾಡಿ ಕೈ ಬಿಟ್ಟಾಗ ಮತ್ತು ಹೊಳ್ಳಿ ಒಂದೇ ಡೈರೆಕ್ಷನ್ ಬಂದಿರ್ತದೆ. ಸೊ ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ ಅಂತ ಅರ್ಥ. ಸೊ ಹಾಗಾಗಿ ನಾವು ಏನಿದೆಯಲ್ಲ, ನಾವು ಗ್ರಾವಿಟೇಷನಲ್ ಫೀಲ್ಡ್ ದಾಗ ಹೋದ್ವಿ, ಎಲೆಕ್ಟ್ರಿಕ್ ಫೀಲ್ಡ್ ದಾಗ ಹೋದ್ವಿ, ಮ್ಯಾಗ್ನೆಟಿಕ್ ಫೀಲ್ಡ್ ದಾಗ ಹೋದ್ವಿ. ಸೊ ಹಾಗಾಗಿ ಜೀವನ ಬಹಳ ಕಷ್ಟ ಐತಿ. ರೈಟ್? ಸೊ we are living in electric field as well as magnetic field. Gravitational field, electric field and magnetic field ಅಂದ್ರೆ ಈ ಭೂಮಿ ಐತಲ್ಲ, ಭೂಮಿ ಸುತ್ತಲೂ ಗ್ರಾವಿಟೇಷನಲ್ ಫೀಲ್ಡ್ ಐತಿ, ಎಲೆಕ್ಟ್ರಿಕ್ ಫೀಲ್ಡ್ ಐತಿ, ಮ್ಯಾಗ್ನೆಟಿಕ್ ಫೀಲ್ಡ್ ಐತಿ. ಸರಿ. ಸೊ ಹಾಗಾಗಿ ಇವನ್ನ ನಾವು ಲಾಂಗ್ ರೇಂಜ್ ಫೋರ್ಸ್ ಅಂತ ಕರೀತೀವಿ. ಲಾಂಗ್ ರೇಂಜ್ ಫೋರ್ಸ್. ಲಾಂಗ್ ರೇಂಜ್ ಫೋರ್ಸ್ ಯಾವನ್ನ? ಗ್ರಾವಿಟೇಷನಲ್ ಫೋರ್ಸ್ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. Next one is a strong nuclear force. Strong nuclear force. So ಹಾಗಾದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಈ ನ್ಯೂಕ್ಲಿಯರ್ ಫೋರ್ಸಸ್ ಏನಿದಾವಲ್ಲ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇರ್ಬೋದು, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಇರ್ಬೋದು, ಇವು ಎಲ್ಲಿ ನೋಡಕ್ ಸಿಗ್ತಾವಪ್ಪ ಅಂದ್ರೆ ಎಲ್ಲಿ ಇರ್ತೈತೆ ಅಂದ್ರೆ ನ್ಯೂಕ್ಲಿಯಸ್ ಒಳಗೆ. ಇದರೊಳಗಡೆ ನ್ಯೂಕ್ಲಿಯಸ್ ಒಳಗಡೆ ಇರ್ತದೆ. ಸೊ ಹಾಗಾದ್ರೆ ಈ ನ್ಯೂಕ್ಲಿಯಸ್ ಒಳಗಡೆ ನಮಗೆ ಪ್ರೋಟಾನ್, ನ್ಯೂಟ್ರಾನ್, ರೈಟ್? ಸೊ ಹಾಗಾದ್ರೆ ಪ್ರೋಟಾನ್ ಇದಾವು, ನ್ಯೂಟ್ರಾನ್ಸ್ ಇದಾವು. ಪ್ರೋಟಾನ್ ಪಾಸಿಟಿವ್ ಚಾರ್ಜ್, ನ್ಯೂಟ್ರನ್ ಇದು ನ್ಯೂಟ್ರನ್. ಹಾಗಾದ್ರೆ ಪಾಸಿಟಿವ್ ಏನಾಗಬೇಕಿತ್ತು? ಒಂದಕ್ಕೊಂದು ಪಾಸಿಟಿವ್ ಒಂದಕ್ಕೊಂದು ರಿಪಲ್ ಆಗಬೇಕಲ್ಲ. ಯಾಕಂದ್ರೆ ಇದು ಚಾರ್ಜ್ ಮಧ್ಯೆ ಯಾವ ಫೋರ್ಸ್ ಬರ್ತೈತಿ? ಎಲೆಕ್ಟ್ರಿಕ್ ಫೋರ್ಸ್ ಬರ್ತೈತಿ. ಸೊ ಹಾಗಾದ್ರೆ ಪಾಸಿಟಿವ್ ಫೋರ್ಸ್ ಒಂದಕ್ಕೊಂದು ಏನ್ ಮಾಡಬೇಕು? ದೂರ ಸರಿಬೇಕಿತ್ತು. ಬಟ್ ನ್ಯೂಕ್ಲಿಯಸ್ ಒಳಗಡೆ ಟೈಟ್ ಆಗಿ ಹಿಡ್ಕೊಂಡು ಹೋಗ್ತಾವ, ಹೌದಿಲ್ಲ? ಎಲೆಕ್ಟ್ರಿಕ್ ಫೋರ್ಸ್ ಕಾನ್ಸೆಪ್ಟ್ ಪ್ರಕಾರ ಏನಾಗಬೇಕಿತ್ತು? ಒಂದಕ್ಕೊಂದು ಪ್ರೋಟಾನ್ ದೂರ ಸರಿಬೇಕಿತ್ತು. ಬಟ್ ನ್ಯೂಕ್ಲಿಯಸ್ ಒಳಗಡೆ ಹಂಗ ಆಗ್ತಾ ಇಲ್ಲ. ಪ್ರೋಟಾನ್ ಎರಡೂ ಟೈಟ್ ಆಗಿ ಹಿಡ್ಕೊಂಡು ಹೋಗ್ತಾವ. ಅಂದ್ರೆ ಈ ಎಲೆಕ್ಟ್ರಿಕ್ ಫೋರ್ಸ್ಗಿನ
ಇನ್ನೊಂದು ಸ್ಟ್ರಾಂಗ್ ಫೋರ್ಸ್ ಐತಿ ಅಂತ ತಿಳಿಸ್ತದೆ. ಎಲೆಕ್ಟ್ರಿಕ್ ಫೋರ್ಸ್ ದೂರ ಮಾಡ್ತದೆ ಪಾಸಿಟಿವ್ನ, ಬಟ್ ಅವು ದೂರ ಆಗುವಂಥವನ್ನ ಹಿಡ್ಕೊಂಡು ಟೈಟ್ ಆಗಿ ಹಿಡ್ಕೊಂಡೈತಂದ್ರೆ ಆ ಎಲೆಕ್ಟ್ರಿಕ್ ಫೋರ್ಸ್ಗಿನ ಇನ್ನೊಂದು ಫೋರ್ಸ್ ನ್ಯೂಕ್ಲಿಯಸ್ ಒಳಗಡೆ ಕೂಡ ಸಿಗ್ತೈತಿ. ಆ ಫೋರ್ಸ್ಗೆ ನಾವು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಇಸ್ ದ ಫೋರ್ಸ್ which holds a proton or proton neutron tightly inside the nucleus. So ಹಾಗಾದ್ರೆ ಈಗ ಪ್ರೋಟಾನ್ ಜೊತೆ ಪ್ರೋಟಾನ್ ನ್ಯೂಟ್ರಾನ್ ಇವು ಟೈಟ್ ಆಗಿ ಹಿಡ್ಕೊಂಡ್ಬಿಡ್ತಾವೆ. ಹಾಗಾದ್ರೆ ಇವನ್ನ ಟೈಟ್ ಆಗಿ ಬೈಂಡ್ ಮಾಡಿ ಹಿಡ್ಕೊಳ್ಳೋಕೆ ನಾವು ಫೋರ್ಸ್ ಯೂಸ್ ಆಗ್ತಾ ಇದೆಯಲ್ಲ, ಆ ಫೋರ್ಸ್ ನಾವು ಎಂತ ಕರಿತೀವಿ? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. Strong nuclear force which binds the proton and neutron or proton and proton inside the nucleus. So the nucleus the size is the size of this nucleus is 10 to the power minus 15 meter. ಹಾಗಾದ್ರೆ ಈ ನ್ಯೂಕ್ಲಿಯಸ್ ದ ಸೈಜ್ ಎಷ್ಟು? 10 to the power minus 15 ಇದಕ್ಕೆ ನಾವು ಫರ್ಮಿ ಅಂತ ಕರಿತೀವಿ. ಫರ್ಮಿ ಅಥವಾ ಫೆಮ್ಟೋ ಅಂತ ಕರಿತೀವಿ. ಯಾವುದಕ್ಕೆ? ನ್ಯೂಕ್ಲಿಯಸ್. ಇನ್ನ ಅಟಮ್ ಬಂತಂದ್ರೆ ನಮಗೆ ಗೊತ್ತಿರಲಿ ನಿಮಗೆ, ಅಟಮ್ ಬಂತಂದ್ರೆ ದ ಸೈಜ್ ಆಫ್ ದಿ ಅಟಮ್ ಇಸ್ 10 to the power minus 10 ಮೀಟರ್. ಇದಕ್ಕೆ ನಾವು ಆಂಗ್ಸ್ಟ್ರಾಮ್ ಅಂತ ಕರಿತೀವಿ. ಇವನ್ನೆಲ್ಲ ಮನೆ ಕೊಟ್ಟಿದ್ದೀವಿ. 10 to the power minus 15 ಅಂದ್ರೆ ಫರ್ಮಿ ಅಂತ ಕರಿತೀವಿ. 10 to the power minus 10 ಅಂದ್ರೆ ಆಂಗ್ಸ್ಟ್ರಾಮ್ ಅಂತ ಕರಿತೀವಿ. ಇದು ಅಟಮ್ ದ ಸೈಜ್, nucleus of the size, right? Fine. So inside this nucleus we have a strong nuclear force, right? This is the strongest force in nature. Weakest force ಅಂದ್ರೆ gravitational force ಅಂತ ಕರೀತೀವಿ. ಸೆಕೆಂಡ್ ಸ್ಟ್ರಾಂಗೆಸ್ಟ್ ಯಾವುದಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತ ಕರೀತೀವಿ. ಹಾಗಾದ್ರೆ ನಮ್ಮ ನೇಚರ್ದಾಗ ಸ್ಟ್ರಾಂಗ್ ಫೋರ್ಸ್ ಯಾವುದಪ್ಪ ಅಂದ್ರೆ ನ್ಯೂಕ್ಲಿಯರ್ ಫೋರ್ಸ್. ಸ್ಟ್ರಾಂಗ್ ಫೋರ್ಸ್ ಯಾವುದು? ನ್ಯೂಕ್ಲಿಯರ್ ಫೋರ್ಸ್. ಯಾಕಂದ್ರೆ ಅಷ್ಟು ಈಸಿಯಾಗಿ ಈ ನ್ಯೂಕ್ಲಿಯಸ್ ಒಳಗಡೆ ಇರತಕ್ಕಂಥ ಪ್ರೋಟಾನ್ ಅನ್ನ ನಾವು ಸಪರೇಟ್ ಮಾಡಕ್ ಆಗೋದಿಲ್ಲ. ಯಾಕೆಂತ ಫಸ್ಟ್ ಆಫ್ ಆಲ್ ನಾವು ಬರೀ ಗಣ್ಣಿಗೆ ಅಂತ ಕಾಣಂಗಿಲ್ಲ ನ್ಯೂಕ್ಲಿಯಸ್. ಆ ನ್ಯೂಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಆ ನ್ಯೂಕ್ಲಿಯಸ್ ಒಳಗಡೆ ಟೈಟ್ ಆಗಿ ಹಿಡ್ಕೊಂಡು ಕುಂತಾವ. ಅವನ್ನೆರಡನ್ನು ನಾವು ಹೆಂಗ್ ಮಾಡ್ಬೇಕು? ಈಗ ಸಪರೇಟ್ ಮಾಡ್ಬೇಕಂದ್ರೆ ಬಹಳ ಹರಸಾಹಸ ಮಾಡ್ಬೇಕು, ಬಹಳ ಗುದ್ದಾಡ್ಬೇಕಂತ ಹೇಳ್ತೀವಿ. ಅದ್ರ ಸಿಕ್ಕಾಪಟ್ಟೆ ಏನ್ ಮಾಡ್ಬೇಕು? ನಾವು ಖರ್ಚು ಮಾಡ್ಬೇಕು, ಒಂದು ಸಪರೇಟ್ ಮಾಡ್ಬೇಕಂದ್ರೆ. ಸೊ ಹಾಗಾಗಿ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ನಾವು ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ 4 ಫೋರ್ಸ್ ಒಳಗಡೆ ಸ್ಟ್ರಾಂಗೆಸ್ಟ್ ಫೋರ್ಸ್ ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್. ವೀಕೆಸ್ಟ್ ಗ್ರಾವಿಟೇಷನ್. ನೆನಪಿರಲಿ, ಸ್ಟ್ರಾಂಗೆಸ್ಟ್ ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ವೀಕೆಸ್ಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್. ಸೆಕೆಂಡ್ ಸ್ಟ್ರಾಂಗೆಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್. ಹಾಗಾದ್ರೆ ಇನ್ನೊಂದು ಉಳಿತು ಯಾವುದು? ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಥರ್ಡ್ ಫೋರ್ಸ್ ನಾವು ಆರ್ಡರ್ ಪ್ರಕಾರ ಬಂದ್ವಪ್ಪ ಅಂದ್ರೆ ಫಸ್ಟ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ಸೆಕೆಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಥರ್ಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಫೋರ್ತ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಹಾಗಾದ್ರೆ ಇದು ವೀಕ್, ಇದು ಸ್ಟ್ರಾಂಗ್. ಇದು ಗೊತ್ತಿರಬೇಕು, ಸರಿ. ಸೊ ಹಾಗಾದ್ರೆ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ರೆ, ಹಾಗಾದ್ರೆ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ರೇಂಜ್ ಎಷ್ಟು ಅಂದ್ರೆ 10 to the power minus 15 ಮೀಟರ್ ಅಷ್ಟೇ. ಅಂದ್ರೆ ಈ ಫೋರ್ಸ್ ನಾವು ನ್ಯೂಕ್ಲಿಯಸ್ ಒಳಗಡೆ ನೋಡಕ್ ಮಾತ್ರ ಸಾಧ್ಯ. ಇಷ್ಟು ಡಿಸ್ಟೆನ್ಸ್ ಇರಬೇಕು. ಈ ಪ್ರೋಟಾನ್ ನಡುವೆ ಇದು ಅಥವಾ ಇದಕ್ಕಿಂತ ಕಡಿಮೆ ಡಿಸ್ಟೆನ್ಸ್ ಇರ್ತಂದ್ರೆ ಈ ನ್ಯೂಕ್ಲಿಯರ್ ಫೋರ್ಸ್ ಸಿಗ್ತದೆ ನಮಗೆ. ನೆಕ್ಸ್ಟ್ ಈ ನ್ಯೂಕ್ಲಿಯರ್ ಫೋರ್ಸ್ ಶಾರ್ಟ್ ರೇಂಜ್, ಯಾಕಂದ್ರೆ ಡಿಸ್ಟೆನ್ಸ್ ಬಹಳ ಕಡಿಮೆ. 10 to the power minus 15 ಅಂತ ಹೇಳಿದ್ರೆ ಏನಾಯ್ತದ ವ್ಯಾಲ್ಯೂ ಬಹಳ ಕಡಿಮೆ. ಹಾಗಾಗಿ ನಾವು ಈ ನ್ಯೂಕ್ಲಿಯರ್ ಫೋರ್ಸ್ ಅನ್ನ ಶಾರ್ಟ್ ರೇಂಜ್ ಫೋರ್ಸ್ ಅಂತ ಕರಿತೀವಿ. ಗ್ರಾವಿಟೇಷನಲ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅನ್ನ ಲಾಂಗ್ ರೇಂಜ್ ಫೋರ್ಸ್ ಅಂತ ಕರಿತೀವಿ. ಯಾಕಂದ್ರೆ ಬಹಳ ದೂರದ ಮಟ್ಟನೂ ಅದರ ಪ್ರಭಾವನ ಬೀರ್ತಾವೆ. ಯಾವುದು? ಗ್ರಾವಿಟೇಷನಲ್ ಫೋರ್ಸ್ ಇರ್ಬೋದು, ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ದ ನ್ಯೂಕ್ಲಿಯರ್ ಫೋರ್ಸ್ is a short range force. Short
ರೇಂಜ್ ಫೋರ್ಸ್, ಶಾರ್ಟ್ ರೇಂಜ್ ಫೋರ್ಸ್ ಅಂತ ನಾವು ಕರಿತೀವಿ. ಯಾಕಂದ್ರೆ ಇದರ ರೇಂಜ್ 10⁻⁻15 ಮೀಟರ್ ಅಷ್ಟೇ. ಸೊ ಹಾಗಾಗಿ ಇದು ಬಹಳ ಕಡಿಮೆ ಡಿಸ್ಟೆನ್ಸ್ ದಲ್ಲಿ ಇಟ್ಟಿದ್ದವು. ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ನೆಕ್ಸ್ಟ್ ಇದು ಪಾಸಿಟಿವ್ ಇದ್ರೂ ಟೈಟ್ ಹಿಡ್ಕೋತೈತಿ, ನ್ಯೂಟ್ರಾನ್ ಜೊತೆನೂ ಏನ್ ಮಾಡ್ತಿದ್ದದ ಟೈಟ್ ಹಿಡ್ಕೋತೈತಿ. ಚಾರ್ಜ್ ಇಲ್ಲ, ನ್ಯೂಟ್ರಾನ್ ಹಂಗಂತ ಹೇಳಿ ಅವು ಹೆಂಗ್ ಬೇಕಂದ್ರೆ ನಡೆಯಾಡ್ತಾವ, ಇಲ್ಲ ಅವು ಟೈಟ್ ಆಗಿ ಹಿಡ್ಕೊಂಡ್ಬಿಡ್ತಾವ. ಹಾಗಾದ್ರೆ ಅವನ್ನ ಹಿಡ್ಕೊಳಕ್ಕೆ ಯೂಸ್ ಆಗಿದ್ದ ಫೋರ್ಸ್ ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಸೊ ಹಾಗಾಗಿ ಇದಕ್ಕೆ ಚಾರ್ಜ್ ಇರಲಿ, ಚಾರ್ಜ್ ಇಲ್ಲದೆ ಇರಲಿ, ನ್ಯೂಕ್ಲಿಯರ್ ಫೋರ್ಸ್ ಇದ್ದ ಇರ್ತದೆ. ಈಗ ನೋಡ್ರಿ, ನ್ಯೂಟ್ರಾನ್ಗೆ ಚಾರ್ಜ್ ಇಲ್ಲ, ನ್ಯೂಟ್ರಾನ್ಗೆ ಯಾವುದೇ ರೀತಿ ಚಾರ್ಜ್ ಇಲ್ಲ, ಆದರೂ ಕೂಡ ನ್ಯೂಟ್ರಾನ್ ಟೈಟ್ ಆಗಿ ಹಿಡ್ಕೊಂತ ಹೋದ್ರೆ ಚಾರ್ಜ್ ಮೇಲ್ಗಡೆ ಇದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಡಿಪೆಂಡ್ ಇಲ್ಲ. ಸೊ ಹಾಗಾಗಿ ಇದನ್ನು ನಾವು ಚಾರ್ಜ್ ಇಂಡಿಪೆಂಡೆಂಟ್ ಅಂತ ಕರಿತೀವಿ. ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್, ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್ ಯಾವುದು? ಅಂದ್ರೆ ಇದು ಚಾರ್ಜ್ ಇರಲಿ ಬಿಡ್ಲಿ, ಇಷ್ಟು ರೇಂಜ್ ಒಳಗಡೆ ಏನಾದ್ರು ಬಂದಪ್ಪ ಅಂತ ಹೇಳಿ ಗಂಟೆ ಹಿಡ್ಕೊಂಡು ರೈಟ್, ದಟ್ ಈಸ್ ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್. ನೆಕ್ಸ್ಟ್, ಈ ಪ್ರತಿಯೊಂದು ಪಾರ್ಟಿಕಲ್ ಹತ್ರ ಭೂಮಿ ಹೆಂಗೆ ತನ್ನನ್ನು ತಾನು ಸುತ್ತುತ್ತಿತ್ತಲ್ಲ, ಈ ಭೂಮಿ ಹತ್ರ ಎರಡು ರೀತಿ ಮೋಷನ್ಸ್ ಇದಾವೆ. ಒಂದು ಸೂರ್ಯನ ಸುತ್ತು ಏನ್ ಮಾಡ್ತಿದ್ದದ, ಸೂರ್ಯನ ಸುತ್ತು ಸುತ್ತದೆ, ಹೌದಾ? ಇನ್ನೊಂದು ತನ್ನ ಸುತ್ತು ಸುತ್ತುವುದಿಲ್ಲ. ಭೂಮಿ ತನ್ನ ಸುತ್ತಲೂ ಸುತ್ತುವುದರಿಂದ ನಮಗೆ ರಾತ್ರಿ ಮತ್ತು ಹಗಲಿ ಸಿಗ್ತದೆ. ಭೂಮಿ ತನ್ನ ಸುತ್ತುವುದರಿಂದ ಹಿಂಗೆ ಅದು ಸುತ್ತೋದ್ರಿಂದ ನಮಗೆ ಹಗಲಿ ರಾತ್ರಿ ಆಗ್ತದೆ. ಭೂಮಿ ಸೂರ್ಯ ಸುತ್ತೋದ್ರಿಂದ ನಮಗೆ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಸಿಗ್ತದೆ. ಹಾಗಾದ್ರೆ ಭೂಮಿ ರಗಡಾಗಿ ನಿಂತಪ್ಪ ಅಂತ ಹೇಳಿದ್ರೆ ಕೂಡ ಏನು ಸುತ್ತೋದಲ್ಲ, ಹಿಂದೆ ನಿಂತಂದ್ರೆ ಆ ಜಗದಾಗೆ ಏನು ಮಳೆಗಾಲ ಇರ್ತದೆ ಮಳೆಗಾಲ ಇರ್ತೈತಿ, ರಾತ್ರಿ ಇರ್ತದೆ ರಾತ್ರಿನೇ ಇರ್ತದೆ. ಬಟ್ ನೇಚರ್ ಮಾಡಕ್ ಬಿಟ್ಟಿಲ್ಲ. ಈ ಭೂಮಿನ ಏನು ತನ್ನ ಸುತ್ತುವಂತ ಸೂರ್ಯನ ಸುತ್ತಲೂ ಸುತ್ತಿರ್ತೈತಿ. ಹಿಂಗೆ ಆಟಮ್ ಒಳಗಡೆ ಎಲೆಕ್ಟ್ರಾನ್ ಐತಿಲ್ಲ, ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತಲೂ ಸುತ್ತಿರ್ತೈತಿ, ತನ್ನನ್ನು ಸುತ್ತುತ್ತಿರ್ತೈತಿ. ನೆನಪಲ್ಲಿ ಇದು ದೊಡ್ಡ ಸಿಸ್ಟಮ್, ಇದು ಸಣ್ಣ ಸಿಸ್ಟಮ್. ಫಿಸಿಕ್ಸ್ ಹೇಳಿದ್ವಿ, ಸ್ಮಾಲ್ ಇಂದ ದೊಡ್ಡ ಮಟ್ಟ ನಾವು ಸ್ಟಡಿ ಮಾಡ್ತೀವಿ ಅಂತ ಹೇಳಿ ಫಿಸಿಕ್ಸ್ ಒಳಗಡೆ ನೆನಪಲ್ಲಿ, ರೈಟ್? ಸೊ ಹಾಗೆ ಈ ಭೂಮಿ ಏನು ತನ್ನ ಸುತ್ತುವುದಲ್ಲ, ಇದಕ್ಕೆ ನಾವು ಸ್ಪಿನ್ ಅಂತ ಕರಿತೀವಿ. ಸ್ಪಿನ್ ಮೋಷನ್, ಸ್ಪಿನ್ ಮೋಷನ್. ಸೂರ್ಯನ ಸುತ್ತಲೂ ಸುತ್ತೋದಕ್ಕೆ ದಟ್ ಈಸ್ ರೊಟೇಷನಲ್ ಮೋಷನ್. ರೊಟೇಷನಲ್ ಮೋಷನ್. ಸೊ ಹಾಗಾದ್ರೆ ಈಗ ಭೂಮಿ ಹತ್ರ ಎಷ್ಟು ಮೋಷನ್ಸ್ ಬಂದು? ಎರಡು ಮೋಷನ್ಸ್ ಇದಾವೆ ನೆನಪಲ್ಲಿ. ಒಂದು ಸೂರ್ಯನ ಸುತ್ತುವುದು, ಒಂದು ತನ್ನನ್ನು ತಾ ಸುತ್ತುವುದು, ಹೌದಾ? ಹಂಗೆ ಈ ಎಲೆಕ್ಟ್ರಾನ್ ಹತ್ರನೂ ಸ್ಪಿನ್ ಮೋಷನ್ ಇದೆ, ನೆಕ್ಸ್ಟ್ ರೊಟೇಷನಲ್ ಮೋಷನ್ ಇದೆ, ಅದನ್ನು ಸರ್ಕ್ಯುಲರ್ ಮೋಷನ್ ಕೂಡ ಅಂತ ನಾವು ಕರಿತೀವಿ ನೆನಪಲ್ಲಿ. ಸೊ ಹಾಗಾದ್ರೆ ಈ ಸ್ಪಿನ್ ಏನಿದೆಯಲ್ಲ, ಸ್ಪಿನ್ ಮೇಲೆ ನ್ಯೂಕ್ಲಿಯರ್ ಫೋರ್ಸ್ ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ಇದು ಸ್ಪಿನ್ ಡಿಪೆಂಡೆಂಟ್ ಅಂತ ಕರಿತೀವಿ. ಇದನ್ನೆಲ್ಲ ನಾವು ಸೆಕೆಂಡ್ ಇಯರ್ ಒಳಗಡೆ ಅಟಮ್ ನ್ಯೂಕ್ಲಿಯರ್ ಅಂತ ಇದೆ, ಅಲ್ಲಿ ಹೋದಾಗ ಸ್ವಲ್ಪ ಕಲಿತೀವಿ ಇದ್ರ ಬಗ್ಗೆ. ಸ್ಪಿನ್ ಡಿಪೆಂಡೆಂಟ್, ಸ್ಪಿನ್ ಡಿಪೆಂಡೆಂಟ್. ಸೊ ಹಾಗಾದ್ರೆ ನ್ಯೂಕ್ಲಿಯರ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅನ್ನು ನಾವು ನ್ಯೂಕ್ಲಿಯಸ್ ಒಳಗಡೆ ನೋಡ್ತೀವಿ. ನ್ಯೂಕ್ಲಿಯಸ್ ಸೈಜ್ 10⁻⁻15 ಮೀಟರ್. ನೆಕ್ಸ್ಟ್ ಇದು ಶಾರ್ಟ್ ರೇಂಜ್ ಫೋರ್ಸ್, ಅಂದ್ರೆ ಈ ಪ್ರೋಟಾನ್ ತನ್ನ ಬಾಜು ಇರತಕ್ಕಂಥ ಪ್ರೋಟಾನ್ ಅಷ್ಟೇ ಅಟ್ರಾಕ್ಟ್ ಮಾಡ್ತೈತಿ ನೆನಪಲ್ಲಿ. ಅದರದ ಬಾಜು ಇರತಕ್ಕಂಥ ಪ್ರೋಟಾನ್ ಅನ್ನ ಇಲ್ಲಿ ಅಟ್ರಾಕ್ಟ್ ಮಾಡೋದಿಲ್ಲ. ಆಜು ಬಾಜು ಅಷ್ಟೇ ಟೈಟ್ ಆಗಿ ಇಟ್ಕೊಂಡಿರ್ತೈತಿ, ಅದರ ಬಾಜು ಇದನ್ನ ಅಷ್ಟು ಟೈಟ್ ಆಗಿ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಇದು ಶಾರ್ಟ್ ರೇಂಜ್. ಈ 3 ಜನ ಹೇಗಿದ್ರಪ್ಪ ಅಂತ ಹೇಳಿದ್ರೆ, ರೈಟ್, 1 2 3 ಪ್ರೋಟಾನ್ಸ್ ಇದಾವೆ ತಿಳ್ಕೊರಿ. ಹಾಗಾದ್ರೆ ಈ ಪ್ರೋಟಾನ್
ಇದನ್ನಷ್ಟ ಏನು ಮಾಡ್ತೈತಿ ಅಟ್ರಾಕ್ಟ್ ಮಾಡ್ತೈತಿ, ಇದನ್ನಷ್ಟ ಅಟ್ರಾಕ್ಟ್ ಮಾಡೋದಿಲ್ಲ. ಹಾಗಾಗಿ ಇದನ್ನ ನಾವು ಶಾರ್ಟ್ ರೇಂಜ್ ಅಂತ ಕರಿತೀವಿ, ಶಾರ್ಟ್ ರೇಂಜ್. ರೈಟ್. ನೆಕ್ಸ್ಟ್ ಇದು ಚಾರ್ಜ್ ಇಂಡಿಪೆಂಡೆಂಟ್ ಅಂದ್ರೆ ಚಾರ್ಜ್ ಇರಲಿ ಚಾರ್ಜ್ ಇಲ್ಲದೆ ಇರಲಿ ವಾಟ್ ಟೈಮ್ ಮಾಡ್ತದ ಅಟ್ರಾಕ್ಟ್ ಮಾಡ್ಕೊಂಡು ಕುದುರ್ತೈತಿ ನೆನಪಲ್ಲಿ. ಸೊ ಹಾಗಾಗಿ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ನಾವು ಅಟ್ರಾಕ್ಟಿವ್ ಫೋರ್ಸ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಪಾಸಿಟಿವ್ ಪಾಸಿಟಿವ್ ಇದ್ರೆ ಏನಾಗಬೇಕಿತ್ತವ ರಿಪೆಲ್ ಆಗಬೇಕಿತ್ತ, ಆಗ್ತಾ ಇಲ್ಲ ನೋಡಿದಾವು. ಹಾಗಾಗಿ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಅಟ್ರಾಕ್ಟಿವ್ ಫೋರ್ಸ್. ಅಟ್ರಾಕ್ಟಿವ್ ಫೋರ್ಸ್. ಸೊ ಇವೆಲ್ಲ ಕೂಡಿ ಕುಂದಿರ್ಬೇಕಂದ್ರೆ ಅವಕ್ಕರ ಮಧ್ಯೆ ಒಂದು ಎಕ್ಸ್ಚೇಂಜ್ ಪಾರ್ಟಿಕಲ್ ಇರಬೇಕಲ್ಲ. ಈ ಹೆಂಗೆ ಗ್ರಾವಿಟೇಷನಲ್ ಫೋರ್ಸ್ ನಲ್ಲಿ ಎಕ್ಸ್ಚೇಂಜ್ ಪಾರ್ಟಿಕಲ್ ಗ್ರಾವಿಟಾನ್ಸ್ ಅಂತ ಹೇಳ್ತೀವಿ, ಹೌದಾ? ಅಂದ್ರೆ ಮಾಸ್ ಮಾಸ್ ನಡುವೆ ಎಕ್ಸ್ಚೇಂಜ್ ಆಗ್ತಕ್ಕಂಥ ಪಾರ್ಟಿಕಲ್ ಯಾವುದು? ಗ್ರಾವಿಟಾನ್ಸ್. ಎಲ್ಲಿ? ಗ್ರಾವಿಟೇಷನಲ್ ಫೋರ್ಸ್ ನಲ್ಲಿ. ಇನ್ನು ಎಲೆಕ್ಟ್ರಿಕ್ ಫೋರ್ಸಿಗೆ ಬಂದ್ರೆ ಫೋಟಾನ್ಸ್. ಫೋಟಾನ್ಸ್ ಏನಾಗಿರ್ತಾವ? ಎಕ್ಸ್ಚೇಂಜ್ ಆಗಿರ್ತಾವ. ಹಾಗೆ ಈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ನಲ್ಲಿ ಈ ಪ್ರೋಟಾನ್ ಮತ್ತು ಪ್ರೋಟಾನ್ ನಡುವೆ ಎಕ್ಸ್ಚೇಂಜ್ ಆಗ್ತಕ್ಕಂತಹ ಪಾರ್ಟಿಕಲ್ಸ್ ಯಾವಂದ್ರೆ ಗ್ಲೂಆನ್ ಅಂತ ಕರೀತೀವಿ. ಗ್ಲೂಆನ್. Gluons are the exchange particles in strong nuclear force. So ಹಾಗಾದ್ರೆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ದಲ್ಲಿ ಎಕ್ಸ್ಚೇಂಜ್ ಆಗ್ತಕ್ಕಂತಹ ಪಾರ್ಟಿಕಲ್ ಯಾವುದು? ಗ್ಲೂಆನ್ಸ್. ಈಗ ಎಲೆಕ್ಟ್ರಾನ್ ಅನ್ನು ಹೆಂಗೆ ಹೊಡ್ಯಾಕಾಗಿಲ್ಲಲ್ಲ ಅಂತ ಹೊಡಿಲಾರದ ಪಾರ್ಟಿಕಲ್ಸ್ ಭಾಳ ನೆನಪಿರಲಿ. ಬಟ್ ನಮಗೆ ಗೊತ್ತಿರೋದು ಬರೀ ಏನು ಎಲೆಕ್ಟ್ರಾನ್ ಅಷ್ಟೇ. ಕ್ವಾರ್ಕ್ಸ್ ಅಂತ ಒಂದು ಸಟ್ಟ ಬರ್ತಿತ್ತದು, ಹೌದಾ? ಆ ಪಾರ್ಟಿಕಲ್ಸ್ ಅವು ಇನ್ನೂ ಟೈಮ್ ನಮ್ಗೆ ಏನು ಮಾಡೋಕ್ಕಾಗಿಲ್ಲ, ಅವನ್ನ ಹೊಡೆದು ನೋಡೋಕ್ಕಾಗಿಲ್ಲ. ರೈಟ್. ಏನು ಎಕ್ಸ್ಚೇಂಜ್ ಪಾರ್ಟಿಕಲ್ಸ್ ಆರ್ ಗ್ಲೂಆನ್ಸ್ ಇನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಇದಷ್ಟು ಇನ್ಫಾರ್ಮೇಶನ್, ಬೇಸಿಕ್ ಇನ್ಫಾರ್ಮೇಶನ್ ಇರೋದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ. ಈಗ ಇನ್ನೊಂದು ನ್ಯೂಕ್ಲಿಯರ್ ಜೋಡಣೆ ನಮಗೆ ಇನ್ನೊಂದು ಯಾವ ಫೋರ್ಸ್? ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರೀತೀವಿ. weak nuclear force. So ಹಾಗಾದ್ರೆ ಈ weak nuclear force ಎಲ್ಲಿ ಸಿಗ್ತಿತ್ತು ಅಂದ್ರೆ ಈ ಪ್ರತಿಯೊಂದು ವಸ್ತು ನೇಚರ್ ಒಳಗಡೆ, ಫಿಸಿಕ್ಸ್ ಅಂದ್ರೆ ಸ್ಟಡಿ ಆಫ್ ನೇಚರ್ ಅಂತ ಕರೀತೀವಿ ನಾವು, ಆರ್ ಸ್ಟಡಿ ಆಫ್ ಫಿಸಿಕಲ್ ನೇಚರ್ ಅಂಡ್ ನ್ಯಾಚುರಲ್ ಫಿನಾಮಿನಾ. ನೇಚರ್ ಒಳಗಡೆ ನಮಗೆ ಏನೇನು ಇದಾವಲ್ಲ, ಏನೇನು ಕಾಣಿಸ್ತಾ ಇದಾವಲ್ಲ, ಎಲ್ಲವಕ್ಕೂ ಅದರದೇ ಆದಂತಹ ಒಂದು ಜೀವಿತಾವಧಿ, ಲೈಫ್ ಟೈಮ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್ ಈಗ ಮನುಷ್ಯರ ನಾವು ತಗೊಂಡ್ರೆ ನಮ್ದು ಲೈಫ್ ಟೈಮ್ ಎಷ್ಟಪ್ಪ ಅಂದರೆ ನಾವು 60 ಈ ಸದ್ಯಕ್ಕೆ. ಹಿಂದೆಲ್ಲ ಇರ್ತದೆ ಏನಂತ ಹೇಳಿ 100 ವರ್ಷ 110 ವರ್ಷ ಹಿಂಗೆಲ್ಲ ಹಿಂಗಿತ್ತು. ಆಶೀರ್ವಾದ ಮಾಡ್ಬೇಕಂದ್ರೂ ಏನು ಮಾಡ್ತಿದ್ರು ಅವರು? 100 ವರ್ಷ ಬದುಕಿ ಮಾಡಪ್ಪ ಅಂತ ಆಶೀರ್ವಾದ ಮಾಡ್ತಿದ್ರು. ಈಗ ಯಾರು ಮಾಡೋದಿಲ್ಲ. ಅಬ್ಸರ್ವ್ ಮಾಡಿದ್ವಿ, ಯಾರಿಗಾದ್ರೂ ನಮಸ್ಕಾರ ಮಾಡಿದ್ರೆ ಹಿಂದಿನ ಹಿರಿಯರಿಗೆಲ್ಲ ಏನು ಮಾಡ್ತಾರೆ? ನಮಗೆಲ್ಲ ಆಶೀರ್ವಾದ ಮಾಡ್ಬೇಕಾದ್ರೆ 100 ವರ್ಷ ಶಾಂತಿಯಲ್ಲಿರಪ್ಪ ಅಂತ ಹಿಂಗೆ ಆಶೀರ್ವಾದ ಮಾಡ್ತಾರೆ. ಈಗ ಹಂಗೆ ಮಾಡೋದು ಎಲ್ಲೂ ಅಪರೂಪ ಅದು ನೋಡ್ಬೇಕಂದ್ರೆ ಆ ರೀತಿ ಬಾಯ ಮಾಡ್ಬೇಕಂದ್ರೆ, ಹೌದಾ? ಇರೋ ಎಷ್ಟು ದಿನ ಇರ್ತೀವಿ ಹೇಳಿ ಕಳಿಸ್ತಾರ, ಹೌದಾ? ಅದಕ್ಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಹಂಗೈತಿ. ಈಗ ಅವ್ರದ್ದು ಲೈಫ್ ಸ್ಟೈಲ್ ಮುಂಜಾನೆ ಎದ್ದವರು ಇಡ್ಲಿ ತಿಂತಿದ್ದಿಲ್ಲ, ದೋಸೆ ತಿಂತಿದ್ದಿಲ್ಲ, ಅಂದರೆ ಬ್ರೇಕ್ಫಾಸ್ಟ್ ಸಿಸ್ಟಮ್ ಇದ್ದಿದ್ದಿಲ್ಲ, ಊಟಿತ್ತು. ಬೆಳಗ್ಗಿನ ಊಟ ಮಾಡಿಬಿಡೋದು, ಹೌದಾ? ಊಟ ಮಾಡಿ ಹೊಲಕ್ಕೆ ಹೋಗೋದು, ಅವ್ರ ಕೆಲಸಕ್ಕೆ ಹೋಗೋದು, ಹಿಂಗೆ ಮಾಡ್ತಿದ್ವಿ. ಬಟ್ ಈಗ ನಾವು ಬ್ರೇಕ್ಫಾಸ್ಟ್ ಅನ್ನೋ ಸಿಸ್ಟಮ್, ಅದು ಫಾರಿನ್ ಸಿಸ್ಟಮ್ ನೆನಪಲ್ಲಿ. ನಮ್ದೆಲ್ಲ ಅದು ನಮ್ಮ ಈ ಕ್ಲೈಮೇಟಿಗೆ ಹೋಗುವಂಥದ್ದು, ನಮ್ಮ ಬಾಡಿಗೆ ಹೋಗುವಂಥ ಸಿಸ್ಟಮ್ ಅಲ್ಲ ಅದು ನೆನಪಲ್ಲಿ. ಸೊ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳತ್ತೀವಿ. ಬ್ರೇಕ್ಫಾಸ್ಟ್ ಬೇಕು. ಈಗ ಹೆಂಗೆ ಸಿಸ್ಟಮ್ ಆಗಿರ್ಬೇಕಂದ್ರೆ ಮುಂಜಾನೆ ಊಟ ಬೇಡ, ಉಪ್ಪಿಟ್ಟ ಬೇಕು, ಅವಲಕ್ಕಿ ಬೇಕು, ಇಡ್ಲಿ ಬೇಕು, ದೋಸೆ ಬೇಕು, ಇಡ್ಲಿ ಬೇಕು, ಹಂಗೆ ಮಾಡ್ಕೊಂಡ್ಬಿಟ್ಟು ಮೈಂಡ್ ಸೆಟ್ಟನ್ನು ನಾವು ನೆನಪಲ್ಲಿ. ಸೊ ಅಂದರೆ ನಮ್ಮ ಕ್ಲೈಮೇಟ್ ಕಂಡೀಷನ್ಸಿಗೆ, ನಮ್ಮ ಬಾಡಿ ಏನೋ ಕಂಡೀಷನ್ಸಿಗೆ ಅದು ತದ್ದು ವಿರುದ್ಧ ಇರೋದು ನಾವೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಓಕೆ, ಬ್ರೇಕ್ಫಾಸ್ಟ್ ಅನ್ರಿ, ಬಟ್ ಹೊಟ್ಟೆ ತುಂಬ ತಿನ್ಬೇಕು ಅನ್ನೋದು ಬ್ರೇಕ್ಫಾಸ್ಟ್
ತಿನ್ನದ ಹೊರತು ಮನೆ ತಿನ್ಬೇಕು. ಬೆಳಗ್ಗೆ ನೆನಪಿನ ಹೇಳ್ತಾರ, ಬೆಳಗ್ಗೆ ರಾಜಾನ ತಿನ್ಬೇಕು, ಬೆಳಗಿಂದ ಏನಿರ್ತೈತಲ್ಲ ತಿನ್ನೋದು ರಾಜಾನ ತಿನ್ಬೇಕು, ಮಧ್ಯಾಹ್ನದ ಮಂತ್ರಿ ಹಂಗ, ರಾತ್ರಿದು ಭಿಕ್ಷುಕ. ಅಂದ್ರೆ ಅದು ಸ್ವಲ್ಪ ನೆನಪಲ್ಲಿ ನೈಟ್. ಯಾಕಂದ್ರೆ ನಮ್ಮ ಬಾಡಿ ರೆಸ್ಟ್ ಇರ್ತೈತಿ. ರೆಸ್ಟ್ ಇದ್ದಾಗ ಹೆವಿ ಲೋಡ್ ಆಗ್ತಂದ್ರೆ ಡೈಜೆಷನ್ ಆಗೋದಿಲ್ಲ. ಹಗಲಿ ಒಳಗಡೆ ಬೆಳಗ್ಗೆ ನಾವು ಜಾಸ್ತಿ ತಿನ್ನು ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ನಮ್ಮ ಬಾಡಿ ವರ್ಕಿಂಗ್ ಇರ್ತೈತಿ. ನೆನಪಲ್ಲಿ ಪ್ರತಿಯೊಂದು ಪಾರ್ಟ್ಸ್, ಆಲ್ಮೋಸ್ಟ್ ಆಲ್ ಪಾರ್ಟ್ಸ್ ನಾವು ಇರ್ತಾವೆ, ಆಕ್ಟಿವ್ ಇರ್ತಾವೆ, ವರ್ಕ್ ಮಾಡಿರ್ತಾವೆ. ಅವಾಗ ಫಸ್ಟು ಎನರ್ಜಿ ಬೇಕಲ್ಲ, ಎನರ್ಜಿ ಬೇಕಂದ್ರೆ ನಾವು ಫುಡ್ ಹಾಕಿರ್ಬೇಕು. ಹಾಕೋದ ಈಗ ಮಾಡೋದು ಅಷ್ಟೇ ಕೂಡ ಓಡಾಟ ಮಾಡೋದಂದ್ರೆ ಬಾಡಿ ಟಯರ್ಡ್ ಆಗ್ತೈತಿ. ನೆನಪಲ್ಲಿ ಆಕ್ಟಿವ್ನೆಸ್ ಇರೋಂಗಿಲ್ಲ. ಸ್ವಲ್ಪ ಒಂದು 2-3 ಗ್ಲಾಸ್ ಕುಂತ್ರೆ ಡಲ್ ಆಗಿರ್ತದೆ. ಯಾಕಂದ್ರೆ ಇಂಜಿನ್ ಬೇಕಲ್ಲ, ಪೆಟ್ರೋಲ್ ಇದನ್ನ ಗಾಡಿ ಹೋಗೋದು, ಇಲ್ಲ ಅಂದರೆ ಹೋಗೋಂಗಿಲ್ಲ ನೆನಪಲ್ಲಿ. ಹಾಗಾಗಿ ಬೆಳಗ್ಗೆ ಯಾವುದೇ ಕಂಡೀಷನ್ಸಿಗೆ ಏನು ಮಾಡೋಂಗಿಲ್ಲ, ಬ್ರೇಕ್ಫಾಸ್ಟನ್ನ ಮಿಸ್ ಮಾಡೋಂಗಿಲ್ಲ. ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ಹೆವಿನ ತಗೋರಿ ಬ್ರೇಕ್ಫಾಸ್ಟ್. ಮಧ್ಯಾಹ್ನ ಊಟ ರಾತ್ರಿ ಊಟದಲ್ಲಿ ವೇರಿಯೇಷನ್ಸ್ ಆಗೋದು ಪ್ರಾಬ್ಲಮ್ ಇಲ್ಲ, ನೆನಪಲ್ಲಿ ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಬೆಳಗಿನ ಟೈಮ್ ಏನಿತ್ತಲ್ಲ ಅದನ್ನು ಮಿಸ್ ಮಾಡ್ಕೊಂಡ್ವಿ ಅಂದರೆ ನಾವು ಏನು ಮಾಡ್ದಂಗೆ ರೋಗಕ್ಕೆ ಕರೆದಂಗೆ ಬಾ ಇಲ್ಲಿ ಬಾಡಿ ಐತಿ ಏನ ಬಂದು ಆರಾಮ್ ಮಜಾ ಮಾಡಿ ನಿನಗೆ ಹೆಂಗೆ ಬೇಕಾದಂಗೆ ಅಂತೇಳಿ ನಾವು ಏನು ಮಾಡ್ದಂಗೆ ಅವೆಲ್ಲ ರೋಗ ಡಿಸೀಸಸ್ನ ಕರ್ಕೊಂಡಂಗೆ ನೆನಪಲ್ಲಿ. ಅಂದರೆ ಇದರರ್ಥ ನಮ್ಮ ರೊಟೀನ್ ಕರೆಕ್ಟಾಗಿ ಇಟ್ಕೊಂಡು ಅಂದರೆ ನಮ್ಮ ಹತ್ರ ಸಣ್ಣ ಪುಟ್ಟ ಕಾಯಿಲೆ ರೋಗ ರುಜಿನಗಳು ಅಂತ ಏನಿರ್ತೀವಲ್ಲ ಇವು ಹಾಯಿರೋದಿಲ್ಲ. ನಮ್ಮ ರೊಟೀನಿಗೆ ನಾವು ಏನಾದರೂ ತಪ್ಪಿದಪ್ಪ ಅಂತ ಹೇಳಿದ್ರೆ ಪ್ರಾಬ್ಲಮ್ ಚಲೋ ಆಗ್ತೈತೆ. ಒಂದಿಲ್ಲ ಒಂದು ಪ್ರಾಬ್ಲಮ್ ಸಣ್ಣಗೆ ಚಲೋ ಆಗ್ತದೆ. ಅದಕ್ಕೆ ಏನು ಮಾಡ್ಬೇಕು, ಬೆಳಗ್ಗೆ ಲಘು ಅಂತ ಹೇಳಕತ್ತೀರ ಹೌದಾ, ಎಕ್ಸಸೈಸ್ ಯೋಗ ಮಾಡತ್ತೀರ ಹೌದಿಲ್ಲ, ಮಾಡ್ರಿ. ರೂಮ್ ಒಳಗಡೆ ಇರ್ತೀರ, ದಿನಕ್ಕೆ ಒಂದೇ ಎಕ್ಸಸೈಸ್ ಕಲೀರಿ. 5 ನಿಮಿಷ ಮಾಡಿರಿ, 10 ನಿಮಿಷ ಮಾಡಿರಿ. ರೊಟೀನ್ಸ್ ಎಲ್ಲ ರೂಢಿ ಮಾಡ್ಕೊಳ್ಳಿ. ರೈಟ್, ಫೈನ್. ಇಲ್ಲಿ ಬರೋದು. ಸೊ ಹಾಗಾದ್ರೆ ಈ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂದರೆ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಲೈಫ್ ಟೈಮ್ ಐತಂದ್ರೆ ಈ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ ಅದಾವು, ನ್ಯೂಟ್ರಾನ್ ಅದಾವು, ಅವರದೇ ಆದಂತಹ ಲೈಫ್ ಟೈಮ್ ಐತಿ. ನೆನಪಲ್ಲಿ ಪ್ರೋಟಾನ್ ಇದ್ದಿದ್ದು ಪ್ರೋಟಾನ್ ಆಗಿ ಇರೋದಿಲ್ಲ, ನ್ಯೂಟ್ರಾನ್ ಇದ್ದಿದ್ದು ನ್ಯೂಟ್ರಾನ್ ಆಗಿ ಇರೋದಿಲ್ಲ. ನೇಚರ್ದ ಒಳಗಡೆ ಈ ಪ್ರೋಟಾನ್ ಏನೈತಲ್ಲ, ಪ್ರೋಟಾನ್ ಇದ್ದಿದ್ದು ಕನ್ವರ್ಟ್ ಆಗಿ ನ್ಯೂಟ್ರಾನ್ ಪ್ಲಸ್ ಪೊಸಿಟ್ರಾನ್ ಪ್ಲಸ್ ನ್ಯೂಟ್ರಿನೋ ಅನ್ನೋ ಪಾರ್ಟಿಕಲ್ಸ್ ಆಗ್ತೈತೆ. ಯಾಕಂದ್ರೆ ಈಗ ಮನುಷ್ಯನ ಬಾಡಿ ನಮಗೆ ನಮ್ಮ ಬಾಡಿ ಎಷ್ಟು 50-60 ವರ್ಷ ಆಮೇಲೆ ಮುಗಿತಂದ್ರೆ ಮಣ್ಣಿಂದ ಮಣ್ಣಿಗೆ ಹೋಗ್ತತಿ, ಗಾಳಿಗೆ ಹೋಗ್ತತಿ, ಹೌದಾ. ಪಾರ್ಟಿಕಲ್ಸ್ ಆಗಿಬಿಡ್ತಾವಲ್ಲ, ಇವು ಪಾರ್ಟಿಕಲ್ಸ್ ಆಗಿ ಒಂದೊಂದು ಫಾರ್ಮ್ದಲ್ಲಿ ಹೋಗ್ಬಿಡ್ತೈತಿ. ಹಾಗೆ ಪ್ರೋಟಾನ್ ಕೂಡ ಏನಾಗ್ತೈತಪ್ಪ ಅಂತ ಹೇಳಿದ್ರೆ ಒಡೆದು ನ್ಯೂಟ್ರಾನ್ ಆಗ್ತೈತೆ. ಅದು ನ್ಯೂಟ್ರಾನ್ ಆಗಬೇಕಾದ್ರೆ ಒಂದು ಪಾಸಿಟಿವ್ ಎಲೆಕ್ಟ್ರಾನ್ ಅನ್ನು ಕೊಡ್ತೈತಿ, ಜೊತೆಗೆ ನ್ಯೂಟ್ರಿನೋ ಕೊಡ್ತೈತಿ. ಇದಕ್ಕೆ ನಾವು ಪಾಸಿಟಿವ್ ಎಲೆಕ್ಟ್ರಾನ್ ನೆಗೆಟಿವ್ ಎಲೆಕ್ಟ್ರಾನ್, ಇದು ಪಾಸಿಟಿವ್ ಎಲೆಕ್ಟ್ರಾನ್. ನೇಚರ್ ನಮ್ಗೆ ಕೊಡಬೇಕಂದ್ರೆ ಯಾವಾಗಲೂ ಸಿಮೆಟ್ರಿ ರೂಲ್ನ ಅಪ್ಲೈ ಮಾಡ್ತೈತಿ. ಸಿಮೆಟ್ರಿ ರೂಲ್ ಅಂದರೆ ಕರೆ ಸುಡು, ಹಗಲಿ ರಾತ್ರಿ. ಜಸ್ಟ್ ಹಂಗೆ ಅಬ್ಸರ್ವ್ ಮಾಡ್ರಿ, ನೇಚರ್ ಏನು ಕೊಡ್ತಿದ್ದಲ್ಲ ನಮಗೆ ಪೇರ್ದಲ್ಲೇನೆ ಕೊಟ್ಟಿರ್ತೈತೆ. ಹೈಟ್ ಶಾರ್ಟ್, ಕಪ್ಪು ಬಿಳುಪು. ನೆನಪಲ್ಲಿ ಕೊಡೋದು ನೇಚರ್ ಯಾವಾಗಲೂ ಈಕ್ವಲ್ ಆಗಿನೇ ಕೊಟ್ಟಿರ್ತೈತಿ. ನೆನಪಲ್ಲಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ಅಂತ ನಾವು ಕರಿತೀವಿ. ನೆನಪಲ್ಲಿ ಅದನ್ನು ಫಾಲೋ ಮಾಡ್ತೈತಿ. ಸೈಂಟಿಸ್ಟ್ಗಳದ ಬೇಸ್ ಏನಪ್ಪ ಅಂತ ಹೇಳಿದ್ರೆ ನೇಚರ್ನ ಅರ್ಥ ಮಾಡ್ಬೋದು. ಏನಾದರೂ ಹೊಸ ಕಂಡುಹಿಡಿಬೇಕು, ಹೊಸದು ಏನಾದ್ರು ಮಾಡ್ಬೇಕಂದ್ರೆ ಫಸ್ಟ್ ಅವ್ರು ಮಾಡೋದು ನೇಚರ್ನ ಅರ್ಥ ಮಾಡ್ಕೊಳ್ಳೋದು. ನೇಚರ್ ಒಳಗಡೆ ಏನೇನು ನಡೀತಿರ್ತೈತಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದು, ಅದ್ರ ಹಿಂದ್ಗಡೆ ಸೈನ್ಸ್ದ ಯಾವ ರೂಲ್ ಐತಿ ಅನ್ನೋದನ್ನ ತಿಳ್ಕೊಳ್ಳೋದು. ಅದನ್ನು ತಿಳ್ಕೊಂಡ್ರೆ ಹೊಸ ಇನ್ವೆನ್ಷನ್ಸ್ ಸ್ಟಾರ್ಟ್ ಆಗ್ತವೆ ನೆನಪಲ್ಲಿ. ಸೊ ಹಾಗಾಗಿ ಡಿಸ್ಕವರೀಸ್ ಮಾಡ್ತಿರ್ತಾರೆ, ಹುಡುಕಾಡ್ತಾರೆ. ಅದಕ್ಕಂದ್ರೆ ಹುಡುಕಾಡೋ ಉದ್ದೇಶ ಎದಕ್ಕಂದ್ರೆ ನೇಚರ್ನ ಅರ್ಥ ಮಾಡ್ಕೊಳ್ಬೇಕು. ರೈಟ್. ಸೊ ಹಾಗಾಗಿ ಈ ಪ್ರೋಟಾನ್ ಇದ್ದಿದ್ದ
ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಕೈತಿ, ಪಾಸಿಟಿವ್ ಎಲೆಕ್ಟ್ರಾನ್ ಕೊಡ್ತೈತಿ, ಇದಕ್ಕೆ ನ್ಯೂಟ್ರಿನೋ ಅಂತ ಹೇಳ್ತೀವಿ. ನ್ಯೂಟ್ರಿನೋ ಇದಕ್ಕೆ ಚಾರ್ಜ್ ಇರೋದಿಲ್ಲ ನ್ಯೂಟ್ರಾನ್ಗೆ ಸಿಂಪಲಿ. ಹಾಗಾದ್ರೆ ಇವೇ ನೀವು ಈ ತರ ಪ್ರೋಟಾನ್ ಇದ್ದಿದ್ದು ಒಡೆದ ನಿಮಗೆ ಡಿವೈಡ್ ಆಗಿರೋದಕ್ಕೆ ನಾವು ಡಿಕೆ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರೋದ್ರಿಂದ ಇದನ್ನ ಪಾಸಿಟಿವ್ ಬೀಟಾ ಡಿಕೆ ಅಂತ ಕರಿತೀವಿ. ಪಾಸಿಟಿವ್ ಬೀಟಾ ಡಿಕೆ. ಇನ್ನ ನ್ಯೂಟ್ರಾನ್ ಇದ್ದಿದ್ದು ನ್ಯೂಟ್ರಾನ್ ಆಗಿ ಇರೋದಿಲ್ಲ, ಏನಾಗ್ತಿತ್ತು ಅದು ಇದು ಆಂಟಿ ನ್ಯೂಟ್ರಿನ್. ಸೊ ಅಂದ್ರೆ ಪಾರ್ಟಿಕಲ್ಸ್ ಇದ್ದಿದ್ದ ಸ್ಟೇಟ್ನಾಗ ಇರೋಂಗಿಲ್ಲ, ಅವೇನಾಗಿರ್ತಾವ ನೇಚರ್ ಒಳಗಡೆ ಚೇಂಜ್ ಆಗ್ತಾನೆ ಇರ್ತಾವ ನೆನಪಲ್ಲಿ. ಸೊ ಹಾಗಾದ್ರೆ ನ್ಯೂಕ್ಲಿಯಸ್ ಒಳಗಡೆ ಇರ್ತಕ್ಕಂಥ ಪಾರ್ಟಿಕಲ್ಸ್ ಕೂಡ ಈ ರೀತಿ ಚೇಂಜ್ ಆಗ್ತಿರ್ತಾವ. ಹಾಗಾದ್ರೆ ಈ ಚೇಂಜ್ ಆಗ್ಬೇಕಾದ್ರೆ ಇಲ್ಲೊಂದಿಷ್ಟು ಪಾರ್ಟಿಕಲ್ಸ್ ಕೊಟ್ಟ ನೋಡ್ರಿ. ಇಲ್ಲಿ ಎಲೆಕ್ಟ್ರಾನ್ ಬರೋದ್ರಿಂದ ಇದಕ್ಕೆ ನೆಗೆಟಿವ್ ಬೀಟಾ ಡಿಕೆ ಅಂತ ಕರೀತೀವಿ. ನೆಗೆಟಿವ್ ಬೀಟಾ ಡಿಕೆ, ಪಾಸಿಟಿವ್ ಬೀಟಾ ಡಿಕೆ ಅಂಡ್ ನೆಗೆಟಿವ್ ಬೀಟಾ ಡಿಕೆ. ಈಗ ಎಲೆಕ್ಟ್ರಾನ್ ಒಂದು ಆಂಟಿ ಪಾರ್ಟಿಕಲ್ ಯಾವುದು ಅಂದ್ರೆ ಪಾಸಿಟಿವ್. ಈಗ ನಾವು ಹೇಳ್ತೀವಿ ಹಗಲಿಗೆ ವಿರುದ್ಧವಾದ ಪದ ಯಾವುದಂತ ಹೇಳ್ತೀವಿ, ರಾತ್ರಿ ಅಂತ ಹೇಳ್ತೀವಿ. ಅದನ್ನ ನಾವು ಇಲ್ಲಿ ಆಂಟಿ ಪಾರ್ಟಿಕಲ್ ಅಂತ ಕರಿತೀವಿ. ಎಲೆಕ್ಟ್ರಾನಿಕ್ ಆಂಟಿ ಪಾರ್ಟಿಕಲ್ ಪಾಸಿಟಿವ್ ಎಲೆಕ್ಟ್ರಾನ್. ಈ ಪಾಸಿಟಿವ್ ಎಲೆಕ್ಟ್ರಾನ್ ಅನ್ನು ನಾವು ಪೊಸಿಟ್ರಾನ್ ಅಂತ ಕರಿತೀವಿ. ಪಾಸಿಟಿವ್ ಎಲೆಕ್ಟ್ರಾನ್ ನ ಪೊಸಿಟ್ರಾನ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಆಂಟಿ ಪಾರ್ಟಿಕಲ್ ಪ್ರೋಟಾನ್ ಅಲ್ಲ ನೆನಪಿರಲಿ, ಯಾವುದು ಪೊಸಿಟ್ರಾನ್. ಕಾರ್ಲ್ ಆಂಡರ್ಸನ್ ಅನ್ನೋರು ಇದನ್ನ ಏನ್ ಮಾಡ್ತಾರ, ಡಿಸ್ಕವರಿ ಮಾಡ್ತಾರೆ. ರೈಟ್, ಹೌದು ಪೊಸಿಟ್ರಾನ್ ಇದೆ. ಈ ಪೊಸಿಟ್ರಾನ್ ಅನ್ನೋದು ನ್ಯೂಕ್ಲಿಯಸ್ ಒಳಗೆ ಸಿಗ್ತದೆ. ಈ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಅಂತ ಹೊರಗಡೆ ಸಿಗ್ತದೆ, ಹೌದಾ? ಬಟ್ ಈ ಪೊಸಿಟ್ರಾನ್ ಅನ್ನೋದು ನ್ಯೂಕ್ಲಿಯಸ್ ಒಳಗಡೆ ಇರ್ತದೆ. ರೈಟ್, ಪೊಸಿಟ್ರಾನ್ ಆಂಟಿ ಪಾರ್ಟಿಕಲ್ ಆಫ್ ಅನ್ ಎಲೆಕ್ಟ್ರಾನ್. ನೆಕ್ಸ್ಟ್ ಈ ನ್ಯೂಟ್ರಿನ್ ಒಂದು ಆಂಟಿ ಪಾರ್ಟಿಕಲ್ ಅಲ್ಲ, ಆಂಟಿ ನ್ಯೂಟ್ರಿನ್. ಒಂದು ಪಾರ್ಟಿಕಲ್ ಕೊಟ್ಟಿದ್ದಂತ ನೇಚರ್ ಅದಕ್ಕೆ ಇನ್ನೊಂದು ಈಕ್ವಲ್ ಅಂಡ್ ಅಪೋಸಿಟ್ ಆಗಿ ಇನ್ನೊಂದು ಪಾರ್ಟಿಕಲ್ ಅನ್ನು ಕೊಟ್ಟಿರ್ತದೆ. ಈಗ ನಾವು ಪ್ರೋಟಾನ್ ಅನ್ನು ತಗೊಂಡ್ರೆ ಈ ಪ್ರೋಟಾನ್ ಒಳಗಡೆ 3 ಪಾರ್ಟಿಕಲ್ಸ್ ಇದಾವೆ, ಅಪ್ ಅಪ್ ಡೌನ್, ಹೌದಾ? ಹಾಗಾದ್ರೆ ಅಪ್ ಇದ್ರ ಆಂಟಿ ಪಾರ್ಟಿಕಲ್, ಡೌನ್. ಹಿಂಗ ನೇಚರ್ ಕೊಡಬೇಕಾದ್ರೆ ನಮಗೆ ಏನ್ ಕೊಟ್ಟಿರ್ತೈತಿ, ಈಕ್ವಲ್ ಅಂಡ್ ಅಪೋಸಿಟ್ ಅದನ್ನ ಕೊಟ್ಟಿರ್ತೈತಿ ಯಾವಾಗಲೂ. ರೈಟ್, ಅದನ್ನ ಬ್ಯಾಲೆನ್ಸ್ ನಾವು ಮಾಡ್ಕೊಂಡು ಹೋಗ್ಬೇಕು. ಬಟ್ ನಾವೇನ್ ಮಾಡಕ್ಕೆ ಎಲ್ಲಾನು ಇಂಬ್ಯಾಲೆನ್ಸ್ ಮಾಡಕ್ಕೆ ಬಿಟ್ಟಿರ್ತೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ. ರೈಟ್, ಸೊ ಹಾಗಾದ್ರೆ ಈ ಡಿಕೆ ಪ್ರೊಸೆಸ್ ದಲ್ಲಿ ಇವೇ ಎಮಿಟ್ ಆಗಿರ್ತಾವಲ್ಲ ಪಾರ್ಟಿಕಲ್ಸ್, ಈ ಎಮಿಟ್ ಆದಂತಹ ಪಾರ್ಟಿಕಲ್ಸ್ ನಡುವೆ ಇರತಕ್ಕಂತಹ ಫೋರ್ಸ್ಗೆ ನಾವು ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರೀತೀವಿ. ಹೊಡಿತಿದ್ದಲ್ಲ, ಹೊಡೆದಾಗ ಪಾರ್ಟಿಕಲ್ಸ್ ಬರ್ತಾವಲ್ಲ, ಆ ಬರ್ತಕ್ಕಂಥ ಪಾರ್ಟಿಕಲ್ಸ್ ಈಗ ಬಾಂಬ್ ಬ್ಲಾಸ್ಟ್ ಆಯ್ತು ಅಂದ್ರೆ ಕಲ್ಲು ಹೊಡಿತಿರ್ತಾವ ನೋಡ್ರಿ ಪಾರಿ ಒಳಗಡೆ. ಬಾಂಬ್ ಬ್ಲಾಸ್ಟ್ ಆಯ್ತು ಅಂದ್ರೆ ಪೀಸ್ ಪೀಸ್ ಏನಕ್ಕೋ ದೊಡ್ಡ ಕಲ್ಲು ಇರ್ತೈತಿ, ಅನೇಕ ದೊಡ್ಡ ಕಲ್ಲು ಇರ್ತೈತಿ. ಹೊಡಿತಪ್ಪ ಅಂದ್ರೆ ಆ ಕಡೆ ಈ ಕಡೆ ಹೆಂಗೆ ಹೋಗ್ತಾವಲ್ಲ ಪಾರ್ಟಿಕಲ್ಸ್, ಹಂಗ ಈ ಪ್ರೋಟಾನ್ ಇದ್ದಿದ್ದು ಹೊಡಿತಪ್ಪ ಅಂದ್ರೆ ನ್ಯೂಟ್ರಾನ್, ನೆಕ್ಸ್ಟ್ ಪೊಸಿಟ್ರಾನ್, ನೆಕ್ಸ್ಟ್ ನ್ಯೂಟ್ರಿನ್ ಹೊರಗೆ ಬರ್ತಾವ. ಹಾಗಾದ್ರೆ ಹೊರಗೆ ಬಂದ ಪಾರ್ಟಿಕಲ್ಸ್ ನಡುವೆ ಇರ್ತಕ್ಕಂಥ ಫೋರ್ಸ್ ಏನಿದೆಯಲ್ಲ, ಆ ಫೋರ್ಸ್ ನಾವು ಅಂತ ಕರಿತೀವಿ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಕರಿತೀವಿ. ವೀಕ್ ನ್ಯೂಕ್ಲಿಯರ್ ಫೋರ್ಸ್. ದಿಸ್ ಇಸ್ ದ ಥರ್ಡ್ ಫೋರ್ಸ್ ಇನ್ ನೇಚರ್. ಸೊ ಹಾಗಾದ್ರೆ ನೇಚರ್ ಒಳಗಡೆ ಎಷ್ಟು ರೀತಿ ಫೋರ್ಸ್ ಇದಾವೆ? 4 ರೀತಿ ಫೋರ್ಸಸ್ ಇದಾವೆ. ಒಂದು ಗ್ರಾವಿಟೇಷನಲ್ ಫೋರ್ಸ್, 2 ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, 3 ನ್ಯೂಕ್ಲಿಯರ್ ಫೋರ್ಸ್, 4 ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಸೊ ಹಾಗಾದ್ರೆ ಇದರೊಳಗಡೆ ಸ್ಟ್ರಾಂಗೆಸ್ಟ್ ಫೋರ್ಸ್ ಯಾವುದು? ಸ್ಟ್ರಾಂಗೆಸ್ಟ್ ಫೋರ್ಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ವೀಕೆಸ್ಟ್ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್. ನೆಕ್ಸ್ಟ್ ಸೆಕೆಂಡ್ ಸ್ಟ್ರಾಂಗೆಸ್ಟ್
ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಸೊ ಹಾಗಾದ್ರೆ ಈಗ ಸ್ಟ್ರಾಂಗೆಸ್ಟ್ ಇಂದ ವೀಕೆಸ್ಟ್ ಮಟ್ಟ ಆರ್ಡರ್ ಹೆಂಗೆ ಹೇಳ್ತೀರಾ? ಫಸ್ಟ್ ಸ್ಟ್ರಾಂಗೆಸ್ಟ್ ಯಾವುದು? ಸ್ಟ್ರಾಂಗ್ ನ್ಯೂಕ್ಲಿಯರ್. ನೆಕ್ಸ್ಟ್ ಈಗ ವೀಕ್ ಟು ಸ್ಟ್ರಾಂಗ್ ಅಂದ್ರೆ ಫಸ್ಟ್ ಗ್ರಾವಿಟೇಷನ್, ನೆಕ್ಸ್ಟ್ ನೆನಪಿಡಿ ರೈಟ್. ಯಾಕಂದ್ರೆ ಕೆಲವೊಂದಿಷ್ಟು ಟೈಮ್ CET ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳ್ಳೆ ಒಳ್ಳೆ ಕ್ವಶನ್ಸ್ ಬಂದವು. ಸ್ಟ್ರಾಂಗೆಸ್ಟ್ ಇಂದ ಹೋಗ್ರಿ, ವೀಕೆಸ್ಟ್ ಇಂದ ಹೋಗ್ರಿ, ಆರ್ಡರ್ ಪ್ರಕಾರ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟ್ ದಿ 4 ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. ನೆಕ್ಸ್ಟ್ ನೇಚರ್ ಒಳಗಡೆ ಕೆಲವೊಂದಿಷ್ಟನ್ನ ಕ್ರಿಯೇಟ್ ಮಾಡಕ್ಕೆ ಹೋಗೋದಿಲ್ಲ, ಕೆಲವೊಂದಿಷ್ಟನ್ನ ಡಿಸ್ಟ್ರಾಯ್ ಮಾಡಕ್ಕೆ ಹೋಗೋದಿಲ್ಲ. ಈಗ ಹೋಗಿ ಒಂದು ಪಾಸಿಟಿವ್ ಚಾರ್ಜ್ ಅನ್ನು ಕ್ರಿಯೇಟ್ ಮಾಡ್ಕೊಂಡು ಬರೀಪ್ಪ ಮಾಡ್ಕೊಂಡು ಬಂದ್ಬಿಡ್ತೀವಿ ನಾವು ಮನೆ ಆಕೈತ. ನೆಗೆಟಿವ್ ಚಾರ್ಜ್ ಅನ್ನು ಕ್ರಿಯೇಟ್ ಮಾಡಬೇಕೈತ ಆಗೋದಿಲ್ಲ. ಅದನ್ನ ಡಿಸ್ಟ್ರಾಯ್ ಮಾಡಕ್ಕೆ ಇರೋದನ್ನ ಆಗೋದಿಲ್ಲ. ನೆನಪು. ಈಗ ಎನರ್ಜಿ ಅಂತ ಹೇಳ್ತೀವಿ ನಾವು, ಸ್ವಲ್ಪ ಎನರ್ಜಿ ತಗೊಂಬ ಅಂತ ಹೇಳಿದ್ರೆ ನಾವು ಮನ್ಯಾಗ ಕುಂತು ರೆಡಿ ಮಾಡಬೇಕಂತ ನೇಚರ್ದಾಗ ಇರೋದನ್ನ ತಗೊಂಡ್ಬರ್ತೀನಿ ನಾನು. ಎನರ್ಜಿ ತಗೊಂಬ ಅಂತ ಹೇಳಿದ್ರೆ ಸ್ವಲ್ಪ ಹಾಲು ಹಣ್ಣಿನ ತಗೊಂಬಂದು ಕೊಡ್ತೀನಿ, ತಗೋಪ ತಿನ್ನಿ ಕುಡಿ, ಎನರ್ಜಿ ಸಿಗುತ್ತೆ. ಅದನ್ನು ನಾನು ಕುಂತು ರೆಡಿ ಮಾಡಬೇಕೈತ ಇಲ್ಲ, ಹೌದಿಲ್ಲ? ಆಕಳ ಗಿಳ ಕೊಡ್ತಾವ ಅಂತ ಹೇಳ್ತೀವಿ ನಾವು ಹಾಲು. ಹಾಗಾದ್ರೆ ಅದಕ್ಕೆ ಹಾಲು ಬರ್ಬೇಕಂದ್ರೆ ಹಾಲು ಕಡಿ ಕಾಳು, ಹೌದಾ? ಮತ್ತು ಅದಕ್ಕೆ ಬೇಕಾಗಿದ್ದು ಏನು ಮಾಡ್ತೀವಿ ನಾವು? ತಿನ್ನಿಸ್ತೀವಿ. ಅದಕ್ಕೆ ಎನರ್ಜಿ ಕೊಡ್ತೀವಿ. ಅದನ್ನು ಕನ್ವರ್ಟ್ ಮಾಡಿ ನಮ್ಗೆ ಮಿಲ್ಕ್ ರೂಪದಲ್ಲಿ ಎನರ್ಜಿ ಕೊಡ್ತೈತಿ. ಅದನ್ನು ನಾವು ತಗೋತೀವಿ. ನಾವು ತಗೊಂಡು ಮೆಕ್ಯಾನಿಕಲ್ ಎನರ್ಜಿ ನಾವು ಮಾಡ್ತೀವಿ. ಸೊ ಅಂದ್ರೆ ಎನರ್ಜಿನ ಏನು ಮಾಡಕತ್ತೀವಿ ನಾವು? ಕ್ರಿಯೇಟ್ ಮಾಡಕತ್ತಿಲ್ಲ, ಇರೋದನ್ನ ನೇಚರ್ದಾಗ ಇರೋದನ್ನ ಟ್ರಾನ್ಸ್ಫರ್ ಮಾಡಕತ್ತೀವಿ. ನೆನಪಿಡಿ, ಇಂಥ ಕ್ವಾಂಟಿಟೀಸ್ ನೇಚರ್ ಒಳಗಡೆ ಇದಾವೆ, ಅವಕ್ಕೆ ನಾವು ಕನ್ಸರ್ವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಕಡೆಯಿಂದ ಕ್ರಿಯೇಟ್ ಮಾಡೋಕೆ ಹೋಗಂಗಿಲ್ಲ, ನಮ್ಮ ಕಡೆಯಿಂದ ಡೆಸ್ಟ್ರಾಯ್ ಮಾಡೋಕೆ ಹೋಗಂಗಿಲ್ಲ. ಅಂಥ ಕ್ವಾಂಟಿಟೀಸ್ ಇದಾವೆ ನೆನಪಲ್ಲಿ, ಅವನ್ನ ನಾವೇನಂತ ಕರಿತೀವಿ? ಕನ್ಸರ್ವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಕನ್ಸರ್ವ್ಡ್ ಕ್ವಾಂಟಿಟೀಸ್. ಸೊ ಹಾಗಾದ್ರೆ ಕನ್ಸರ್ವ್ಡ್ ಕ್ವಾಂಟಿಟೀಸ್ದಲ್ಲಿ ಎನರ್ಜಿ ಅಂಡ್ ಮಾಸ್. ಈ ಮಾಸ್ ರೆಡಿ ಮಾಡ್ಕೊಂಡ್ಬರ್ರಿ ಅಂದ್ರೆ ಮನ್ಯಾಗ ಕುಂತ 1 kg ಮಾಸ್ ರೆಡಿ ಮಾಡ್ಕೊಂಡ್ಬರ್ರಿ ಅಂದ್ರೆ ಏನು ಮಾಡ್ತೀವಿ ನಾವು? ರೆಡಿ ಮಾಡ್ಕೊಂಡು ಬರ್ತೀವಿ. ಯಾಕಂದ್ರೆ ಆಗೋಂಗಿಲ್ಲ, ಇರೋದು ಎಲ್ಲರೂ ಇದ್ದದನ್ನ ಏನು ಮಾಡ್ತೀವಿ ನಾವು? ತೊಗೊಂಡು ಕೊಡ್ತೀವಿ, ತಗೋರಿ ಅಂತೇಳಿ. ಅದನ್ನು ಡೆಸ್ಟ್ರಾಯ್ ಮಾಡಿದ್ರೆ ಅಂದ್ರೆ ಚಲಿ ಬಿಡ್ತೀವಿ. ಚಲಿದ್ರೆ ಡೆಸ್ಟ್ರಾಯ್ ಮಾಡ್ದಂಗೆ ಆದ ಇಲ್ಲ, ವಾಪಸ್ ನೇಚರಿಗೆ ಕೊಟ್ಬಿಡ್ತೀವಿ ನಾವು. ಸೊ ಹಾಗಾಗಿ ಈ ಮಾಸ್ ಮತ್ತು ಎನರ್ಜಿ ಇದೆಯಲ್ಲ, ಇವು ಕನ್ಸರ್ವ್ ಕ್ವಾಂಟಿಟೀಸ್. ಇವನ್ನ ಕ್ರಿಯೇಟ್ ಮಾಡೋಕೆ ಹೋಗಂಗಿಲ್ಲ, ಡೆಸ್ಟ್ರಾಯ್ ಮಾಡೋಕೆ ಹೋಗಂಗಿಲ್ಲ. ಹಂಗೆ ಚಾರ್ಜ್, ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ಇದ್ರ ಬಗ್ಗೆ ಡೀಟೇಲ್ಸ್ ಆಮೇಲೆ ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ರೈಟ್. ಅಂದರೆ ಈ ಥರ ಕ್ವಾಂಟಿಟೀಸ್ ನೇಚರ್ ಒಳಗಡೆ ಇದಾವೆ, ಅವನ್ನ ನಾವೇನಂತ ಕರಿತೀವಿ? ಕನ್ಸರ್ವ್ಡ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಎನರ್ಜಿ ಆ್ಯಂಡ್ ಮಾಸ್ ಮತ್ತು ಇನ್ನೊಂದು ಚಾರ್ಜ್. ಸದ್ಯಕ್ಕೆ ಇಷ್ಟು ಗೊತ್ತಿದೆ. ದಿಸ್ ಇಸ್ ಆಲ್ ಅಬೌಟ್ ವಾಟ್? 4 ಫಂಡಮೆಂಟಲ್ ಫೋರ್ಸಸ್.